ಬೊಮ್ಮನಹಳ್ಳಿ ಗ್ರಾಮದ ಜನತೆಗೆ ಮತ್ತು ನಾಗರಿಕ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ 100 ವರ್ಷದ ಮೇಲಾಗಿದೆ ಅಂತ ಕಾಣುತ್ತೆ ನನ್ನ ಇದ್ರ ಪ್ರಕಾರ. ನಮ್ಮ ತಾತ ಮುತ್ತಾತನ ಕಾಲದಿಂದ ಇದ್ದಂಥ ಸಂದರ್ಭದಲ್ಲಿ ಈಗ ದೇವಸ್ಥಾನ ಭಾಳಷ್ಟು ಅಭಿವೃದ್ಧಿ ಆಗಿದೆ. ಇದ್ರ ಜೊತೆಯಲ್ಲಿ ವೀರಾಂಜನೇಯ ಸ್ವಾಮಿ ಚಾರಿಟಬಲ್ ಟ್ರಸ್ಟನ್ನು ಒಂದು ಉದ್ಘಾಟನಾ ಸಮಾರಂಭ ಮಾಡಿದ್ದಾರೆ. ಅದಕ್ಕೆ ಅಧ್ಯಕ್ಷರಾಗಿ ನಮ್ಮ ಗೆಳೆಯರಾದಂಥ ನರಸಿಂಹಮೂರ್ತಿಯವರಿದ್ದಾರೆ. ಎಲ್ಲ ಗ್ರಾಮದ ಪದಾಧಿಕಾರಿಗಳು, ಎಲ್ಲ ಮುಖಂಡರುಗಳು ಕೂಡ, ಗ್ರಾಮಸ್ಥರು ಕೂಡ ಸೇರಿ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡಿದ್ದಾರೆ ಇವತ್ತು. ಬಹುಶಃ ಅವರ ನಿಲುವುಗಳೇನು ಅಂತ ಹೇಳಿದ್ರೆ, ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿದ್ರೆ ಒಂದು ಮೆಡಿಕಲ್ ಕ್ಯಾಂಪ್ ಮಾಡುವಂಥದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು, ಯಾರಿಗೂ ಆರೋಗ್ಯ ತೊಂದರೆ ಆದಾಗ ಪಕ್ಕದಲ್ಲೇ ಇರುವಂಥ ಒಂದು ಆ್ಯಂಬುಲೆನ್ಸು ಅದು ಇದು ವ್ಯವಸ್ಥೆ ಮಾಡುವಂಥ ದಿನಗಳು ಕೂಡ ಬರ್ತದೆ. ಎಲ್ಲರೂ ಸೇರಿ ಅದೊಂದು ಆ್ಯಂಬುಷನ್ ಇಟ್ಕೊಳ್ಳೋಣ, ಎಲ್ಲರೂ ಒಂದಷ್ಟು ದುಡ್ಡು ಹಾಕಿ ಒಂದು ಈ ಗ್ರಾಮಕ್ಕೆ ಒಂದು ಆ್ಯಂಬುಲೆನ್ಸ್ ಒಂದು ಇರಲಿ, ವೀರಾಂಜನೇಯ ಚಾರಿಟಬಲ್ ಟ್ರಸ್ಟ್ ಅಂತ ಇದ್ಕೊಂಡು ಅದನ್ನು ಸಾರ್ವಜನಿಕ ಬಳಕೆ, ಇದೇ ಊರಿಗೆ ಅಂತಲ್ಲ, ಎಲ್ಲೋ ತೊಂದರೆ ಆದರೂ ಕೂಡ ಆ ಗಾಡಿನ ಕಳಿಸಿ ಅವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಕೂಡ ಮಾಡೋಣ. ಹಾಗೆ ಜೊತೆಯಲ್ಲಿ ಸರ್ಕಾರದ ವತಿಯಿಂದ ಏನೇನು ಸೌಲಭ್ಯಗಳು ಈ ಗ್ರಾಮಕ್ಕೆ ಹಿಂದುಳಿದ ವರ್ಗ ಅಂತ ಹಿಂದುಳಿದ ಗ್ರಾಮ ಅಂತ ಏನಾಗಿದೆ ಅದಕ್ಕೆ ಏನೇನು ಒದಗಿಸೋಕ್ಕೆ ಎಲ್ಲರೂ ಕೂಡ ಸೇರಿ ನಾವೆಲ್ಲರೂ ಒಟ್ಟಾಗಿ ಟ್ರಸ್ಟ್ನವರು ಮತ್ತು ನಾಗರಿಕರು, ಈ ಗ್ರಾಮಸ್ಥರು ಸೇರಿ ಈ ಗ್ರಾಮಕ್ಕೆ ಸಲ್ಲಬೇಕಾದಂಥ ಎಲ್ಲ ಅವಕಾಶಗಳನ್ನು ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ವೀರಾಂಜನೇಯ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಮಾಡುತ್ತೆ ಅನ್ನೋ ನಂಬಿಕೆಯಿಂದ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ರಸ್ತೆ ಈ ಗ್ರಾಮಕ್ಕೆ ಅಡ್ಗೆಟ್ಟಿ ಸುಮಾರು ವರ್ಷಗಳೇ ಕಳೆದಿದೆ, ಇದುವರೆಗೂ ಜನಪ್ರತಿಗಳು ಯಾಕಿಲ್ಲ, ಅದ್ರ ಬಗ್ಗೆ ಏನಾಗ್ತದೆ? ಬಹುಶಃ ಇಲ್ಲಿ ಏನಾಗಿದೆ, ಕಳೆದ ಬಾರಿ ಜನತಾದಳ ಇತ್ತು, ಈ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ನ ಶಾಸಕರು ಇದ್ದಾರೆ. ಇಲ್ಲೇನಾಗಿರುತ್ತೆ, ಅಪ್ರೋಚ್ ಮಾಡುವಾಗ ಮಾಡ್ತೇನೆ ಅಂತ ಮತ್ತೆ ಹೋಗಿರೋದಿಲ್ಲ. ಅದನ್ನು ಫಾಲೋಅಪ್ ಮಾಡಿದ್ರೆ ಖಂಡಿತ ಆಗುತ್ತೆ. ಬಹುಶಃ ಈ ಟ್ರಸ್ಟ್ ಲೆಟರ್ಡಿಂದನೇ ಎಲ್ಲ ಕಾರ್ಯಗಳು ಆಗುತ್ತೆ ಅಂತ ಭರವಸೆ ಕೊಡ್ತಾ ಇದ್ದೀನಿ ಸರ್. ಜಯಸಿಂಹ ಅಂತೇಳಿ, ಇದೇ ಗ್ರಾಮದವನು. ನಾವು ಜೋಡಿದಾರರ ಕುಟುಂಬ, ನಮ್ಮ ತಾತ ಮುತ್ತಾತ ನಮ್ಮ ತಂದೆ ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿದ್ದು. ಈಗೆಲ್ಲ ಬೆಂಗಳೂರು ವರ್ಷ ಹೋಗಿದ್ದೀವಿ, ಆದರೂ ಈ ಊರನ್ನ ಮರೆಯೋಂಗಿಲ್ಲ. ಊರು ನಮಗೆ ಪ್ರೀತಿ ಇದ್ದಂಗೆ. ಈ ಗ್ರಾಮದೇವರು ನಮಗೆ ಮಾರಮ್ಮ ತಾಯಿ ಕೂಡ ಗ್ರಾಮದೇವರು. ಅದಕ್ಕೋಸ್ಕರ ಈ ಭಾಗದಲ್ಲಿ ನಾವಿದ್ದೀವಿ ಸರ್.